ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 5 ನಿಮಿಷದಲ್ಲಿ ಗರಿಗರಿಯಾದ ಕೋಡ್ಬಳೆನ ಹೀಗೆ ಮಾಡಿದ್ರೆ ಒಂದು ಬಿಡದೆ ತಿಂದು ಮುಗಿಸುತ್ತಾರೆ ಅಂತ ಹೇಳ್ಬೋದು. ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ಕೋಡ್ಬಳೆ ತುಂಬಾ ಬೇಗ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಇದು. ಸೊ ಈ ಒಂದು ರೆಸಿಪಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ಇದಕ್ಕೆ ನಾನು 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರನ್ನು ಹಾಕಿ ನಾವು ಸ್ವಲ್ಪ ನೀರು ಬಿಸಿ ಆಗೋದಕ್ಕೆ ಬಿಡೋಣ. ಫ್ರೆಂಡ್ಸ್, ನೀವು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ನೀರು ಸ್ವಲ್ಪ ಕಾಯೋದಕ್ಕೆ ನಾನು ಇಟ್ಟಿದ್ದೀನಿ. 2 ಕಪ್ ಆಗುವಷ್ಟು ನೀರು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಅಥವಾ 2 ಸ್ಪೂನ್ ಆಗುವಷ್ಟು ಬೆಣ್ಣೆ ಇದಕ್ಕೆ ಸಾಕಾಗುತ್ತೆ. ನಾವು ನೀರಿಗೆ ಬೆಣ್ಣೆಯನ್ನು ಹಾಕ್ಕೊಳ್ಬೇಕು. ನೀರು ಜೊತೆನೇ ಅದು ಚೆನ್ನಾಗಿ ಮಿಕ್ಸ್ ಆದರೆ ಖಂಡಿತ ಕ್ರಿಸ್ಪಿಯಾಗಿ ಬರುತ್ತೆ ನಮಗೆ ಈ ಒಂದು ಕೋಡ್ಬಳೆ. ಸ್ವಲ್ಪ ಅಜ್ವೈನ್ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಜ್ವೈನ ಕೈಯಲ್ಲೇ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕಿದ ನಂತರ ಬೇಕು ಅಂದರೆ ಜೀರಿಗೆ ಕೂಡ ಹಾಕ್ಕೊಳ್ಬೋದು. ನೀವು ಸ್ವಲ್ಪ ಅಜ್ವೈನ್ ಇಲ್ಲ ಅಂತ ಅಂದರೆ ಜೀರಿಗೆ ಕೂಡ ಹಾಕ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಅಡುಗೆ ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಪಿಂಚಷ್ಟು ಅಡುಗೆ ಅರಶಿನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಪೌಡರ್ ಇದ್ದರೆ ಪೌಡರ್ ಉಪಯೋಗಿಸಿ, ಇಲ್ಲ ಜೀರಿಗೆ ಹಾಕ್ಕೊಳ್ತೀವಿ ಅಂದರೆ ಖಂಡಿತ ಜೀರಿಗೆ ಹಾಕ್ಕೊಳ್ಬೋದು. ಜೀರಿಗೆ, ಅಜ್ವೈನ್ ಇವೆಲ್ಲ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅದಾದ ನಂತರ 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ನೋಡಿಕೊಂಡು ನೀವು ಈ ಒಂದು ಖಾರದ ಪುಡಿಯನ್ನು ಉಪಯೋಗಿಸಿ ಫ್ರೆಂಡ್ಸ್. ಓಕೆ, ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ನೀರು, ನೋಡ್ಬೋದು ನೀವು. ನೀಟಾಗಿ ಇದನ್ನು ನಾನು ಕುದಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಕಮ್ಮಿ ಅಂತಲೇ ಹಾಕಿ, ಜಾಸ್ತಿ ಆದರೆ ಟೇಸ್ಟು ಕೂಡ ಹೊರಟೋಗುತ್ತೆ. ಅದಕ್ಕೋಸ್ಕರ ಒಂದು ಅಳತೆ ಇದ್ದರೆ ಖಂಡಿತ ಅಳತೆ ಪ್ರಕಾರ ಹಾಕಿ. ಅಕಸ್ಮಾತ್ ಉಪ್ಪು ಹೇಗೆ ಹಾಕೋದು ಗೊತ್ತಾಗಲ್ಲ ಅನ್ನೋದಾದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಲಾಸ್ಟಿಗೆ ನಾವು ಹಿಟ್ಟನ್ನು ಹಾಕಬೇಕಾದ್ರೆ ಒಂದು ಸ್ವಲ್ಪ ನೀವು ಟೇಸ್ಟ್ ನೋಡಿ ಅದಾದ ನಂತರ ನೀವು ಉಪ್ಪು ಬೇಕಾ ಇಲ್ವಾ ಅನ್ನೋದನ್ನು ಡಿಸೈಡ್ ಮಾಡ್ಕೋಬೋದು. ಓಕೆ, ಈಗ ಮತ್ತೆ ನೀರು ಚೆನ್ನಾಗಿ ಎಲ್ಲದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ನಾನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. 1 ನಿಮಿಷದವರೆಗೂ ಇದನ್ನು ಕುದಿಸ್ಕೊಳ್ಳೋಣ. ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಆ ಮಸಾಲೆಗಳು ನೀರಲ್ಲೆಲ್ಲ ನೀಟಾಗಿ ಮಿಶ್ರಣ ಆಗಬೇಕು. ನೀಟಾಗಿ ಮಿಕ್ಸ್ ಆದ್ರೇ ನಮಗೆ ಈ ಒಂದು ಕೋಡ್ಬಳೆ ಚೆನ್ನಾಗಿ ಬರೋದು, ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾವು ಹಾಕಿರುವಂತಹ ಮಸಾಲೆಗಳು ನೀಟಾಗಿ ಮಿಕ್ಸ್ ಆಗಲಿ. 1 ನಿಮಿಷ ಬೆಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ನಾವು ಕುದಿಸ್ಕೊಳ್ಬೇಕಾಗುತ್ತೆ 1 ನಿಮಿಷದವರೆಗೂ. ಅದಾದ ನಂತರ 1 ಕಪ್ಪಿನ ಅಳತೆಯಲ್ಲಿ ತಗೊಂಡಿದ್ದೀನಿ. ನೋಡ್ಬೋದು, 1 ಕಪ್ಪಿನ ಅಳತೆಯಲ್ಲಿ ನಾನಿಲ್ಲಿ ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಓಕೆ, ಸೊ ನನಗೆ ತುಂಬಾ ರಿಕ್ವೆಸ್ಟ್ ಬರ್ತಾ ಇತ್ತು ಮೈದಾ ಹಿಟ್ಟಲ್ಲಿ ಕೋಡ್ಬಳೆ ಮಾಡೋದು ಹೇಗೆ ಅಂತ. ಸೊ ನೀವು ಹೇಳಿದ್ದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ನಮಗೆ ಮೈದಾ ಹಿಟ್ಟಿನ ಕೋಡ್ಬಳೆಯನ್ನು ತೋರಿಸಿ ಅಂತ ತುಂಬಾ ರಿಕ್ವೆಸ್ಟ್ ಬಂದಿದ್ವು ನನಗೆ. ಅದಕ್ಕೋಸ್ಕರ ನಾನು ಇದನ್ನು ಶೇರ್ ಮಾಡಿದ್ದೀನಿ. ಈಗ 1 ಕಪ್ ಹಿಟ್ಟು ಹಾಕ್ಕೊಂಡೆ, ಸಾಕಾಗಲ್ಲ ಅಂತ ಹೇಳಿ ಇನ್ನೂ ಒಂದು 3/4 ಕಪ್ ಆಗೋಷ್ಟು ಮತ್ತೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟು ಆಗಬಾರ್ದು. ಗಂಟು ಆಗದಲೇ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಕಸ್ಮಾತ್ ಗಂಟು ಆಯಿತು ಅಂದರೂ ಏನೂ ತೊಂದರೆ ಇಲ್ಲ. ಯಾಕೆಂದರೆ ಅದನ್ನು ನಾವು ಚೆನ್ನಾಗಿ ಅದನ್ನು ನಾವು ಈಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾವು ಅದನ್ನು ಚೆನ್ನಾಗಿ ನಾದ್ಕೊಳ್ತೀವಿ. ಆಗ ನಮಗೆ ಅದರಲ್ಲಿ ಗಂಟಿದ್ರೂ ಕೂಡ ಹೊರಟೋಗುತ್ತೆ, ಏನು ತೊಂದರೆ ಇರಲ್ಲ. ಆದರೆ ಫ್ರೆಂಡ್ಸ್, ಏನು ಅಂತಂದರೆ ಇದು ಬಿಸಿ ಇದ್ದಾಗಲೇ ನೀವು ಇದನ್ನು ಸ್ವಲ್ಪ ನಾದ್ಕೋಬೇಕು. ಓಕೆ, ಇದು ತಣ್ಣಗಾದ್ಮೇಲೆ ನಮಗೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಸ್ವಲ್ಪ ಬಿಸಿ ಇರಲಿ. ಪೂರ್ತಿ ಬಿಸಿ ಇದ್ದಾಗಲೇ ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬಿಡಿ ದಯವಿಟ್ಟು. ಸ್ವಲ್ಪ ಬಿಸಿ ಇದ್ದಾಗ ನೀವು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಅಥವಾ ಸ್ವಲ್ಪ ನೀರು ತಗೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಬೇಕು ಅಂದರೆ, ಇಲ್ಲಾಂದರೆ ಬಟರ್ ಪೇಪರ್ ಇರುತ್ತಲ್ಲ, ಬಟರ್ ಪೇಪರಲ್ಲೂ ಕೂಡ ಚೆನ್ನಾಗಿ ಹಂಗೆ ನೀವು ನಾದ್ಕೋಬೋದು ಕೈಯಲ್ಲಿ ಇಟ್ಕೊಂಡು. ಸೊ ಹೇಗೆ ಆಗುತ್ತೆ ನೋಡ್ಕೊಳ್ಳಿ. ಬಿಸಿ ಜಾಸ್ತಿ ಬಿಸಿ ಇದ್ದಾಗಲಂತೂ ಖಂಡಿತ ಮುಟ್ಟಕ್ಕೆ ಹೋಗಬೇಡಿ. ಈಗ ನೋಡಿ, ಈ ರೀತಿಯಾಗಿ ಸಾಫ್ಟಾಗಿ ಬಂದಿದೆ ಹಿಟ್ಟು, ನೋಡ್ತಾ ಇದ್ದೀರಲ್ಲ. ಇಲ್ಲಿ 1/4 ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಸೊ ಈ ಕೆಲವರಿಗೆ ಆ ಮೈದಾ ಹಿಟ್ಟು ಚಕ್ಲಿ ಬೇಡ ಅಂತ, ಕೋಡ್ಬಳೆ ಬೇಡ ಅನಿಸಿರೆ ಖಂಡಿತ ಅದನ್ನು ಸ್ಕಿಪ್ ಮಾಡ್ಬೋದು. ಬೇಕು ಬೇಡ ಅಂದರೆ ಬೇರೆ ನಾನು ಕೋಡ್ಬಳೆ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ಬೇಕಾದಷ್ಟು. ಸೊ ಖಂಡಿತವಾಗ್ಲೂ ನೋಡಿ. ನಿಮ್ಗೆ ಬೇರೆ ಯಾವುದಾದ್ರೂ ಬೇಕು ರೆಸಿಪಿ ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಶೇರ್ ಮಾಡ್ತೀನಿ. ನೋಡಿ, ಇವಾಗ
ನಾನು ಸ್ವಲ್ಪ ಹಿಟ್ಟನ್ನು ತೊಗೊಳ್ತಾ ಇದ್ದೀನಲ್ವ, ಬಿಸಿ ಇದ್ದಾಗಲೇ ಇದನ್ನು ನಾವು ನೀಟಾಗಿ ಮಾಡಿಕೊಂಡ್ರೆ ಖಂಡಿತ ನಮಗೆ ಪರ್ಫೆಕ್ಟಾಗಿ ಕೋಡ್ಬಳೆ ಬರುತ್ತೆ. ಓಕೆ, ಕೈಯಲ್ಲಿ ನೋಡಿ ಒಂದು ರೊಟ್ಟಿ ಮಣೆ ಇರುತ್ತಲ್ವ, ಆ ಮಣೆ ಮೇಲೆ ನಾವು ಈ ರೀತಿಯಾಗಿ ಅದನ್ನು ರೋಲ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಮಾಡಿಕೊಂಡ್ರೆ ಸ್ವಲ್ಪ ಬಿಸಿನೇ ಇದೆ. ಓಕೆ, ಈಗ ನೋಡಿ ಸ್ವಲ್ಪ ಈಗ ಸಣ್ಣದಾಗಿ ನಾನು ಮಾಡ್ತಾ ಇರೋಂಥ ಕೋಡ್ಬಳೆ ಚಿಕ್ಕದಾಗಿ ಪುಟಾಣಿದು ಮಾಡ್ತಾ ಇದ್ದೀನಿ. ನೀವು ದೊಡ್ಡ ಗಾತ್ರದಲ್ಲಿ ಮಾಡೋದಾದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಚಿಕ್ಕ ಕೋಡ್ಬಳೆ ಮಾಡ್ತಿರೋದ್ರಿಂದ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮಾಡಿರೋವಂಥದ್ದನ್ನು ಈಗ ಕೋಡ್ಬಳೆ ಮಾಡ್ಕೊಳ್ಳೋಣ ನಿಧಾನವಾಗಿ. ಸೊ ಸ್ವಲ್ಪನೂ ಕ್ರ್ಯಾಕ್ಸ್ ಬರೋದಿಲ್ಲ ಫ್ರೆಂಡ್ಸ್. ಖಂಡಿತ ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ಚೆನ್ನಾಗಿ ನಾದ್ಕೊಂಡ್ಬಿಟ್ರೆ ಸ್ವಲ್ಪನೂ ಕ್ರ್ಯಾಕ್ಸ್ ಬರೋದಿಲ್ಲ, ಏನೂ ತೊಂದರೆ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ನೀವು ನೋಡ್ಬೋದು, ನೋಡಿದ್ರೇ ಗೊತ್ತಾಗುತ್ತೆ. ಪರ್ಫೆಕ್ಟ್ ಕ್ರಿಸ್ಪಿ ಕೋಡ್ಬಳೆ ನಿಮಗೆ ಕೇವಲ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಓಕೆ, ಸೊ ಈಗ ಆಗಿದೆ. ಇವನ್ನೆಲ್ಲ ರೆಡಿ ಮಾಡಿ ನಾನು ಇಟ್ಕೊಂಡಿದ್ದೀನಿ, ಒಂದು ತಟ್ಟೆಗೆ ತೆಗೆದು ಇಟ್ಕೊಳ್ತೀನಿ. ಎಣ್ಣೆ ಈಗ ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೆ. ಮೀಡಿಯಮ್ ಆಗಿ ಎಣ್ಣೆ ಕಾದ ನಂತರ ಇವಾಗ ನಾವು ಇದಕ್ಕೆ ಒಂದೊಂದಾಗಿ ಕೋಡ್ಬಳೆಯನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಖಂಡಿತವಾಗ್ಲೂ ಕೆಲವರೆಲ್ಲ ನನ್ನ ವಿಡಿಯೋನ ನೋಡ್ತೀರಾ, ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿತಾ ಇದ್ದೀರಾ. ಯಾಕೆ ಅಂತ ಗೊತ್ತಿಲ್ಲ. ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಯಾವುದೇ ರೀತಿ ಅಮೌಂಟ್ ಬರೋದಿಲ್ಲ. ದಯವಿಟ್ಟು ಹೆದರ್ಕೋಬೇಡಿ. ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದರೆ ನಾನು ವಿಡಿಯೋಗಳನ್ನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಲಿ ಅನ್ನೋದಕ್ಕೋಸ್ಕರ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋದು ಅಷ್ಟೇ. ಓಕೆ, ಈಗ ನೀಟಾಗಿ ನಾನು ಒಂದೊಂದಾಗಿ ಸ್ವಲ್ಪ ದೂರ ಈ ಕೋಡ್ಬಳೆಗಳನ್ನು ಹಾಕ್ಕೊಂಡು ಎರಡು ಸೈಡ್ ಕೂಡ ನಾವು ಕಲರ್ ಚೇಂಜ್ ಆಗೋ ಹಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಹಾಗೆ ನನ್ನ ಎಲ್ಲ ಚಾನಲ್ಗಳ ಯೂಟ್ಯೂಬ್ ಲಿಂಕು ನಿಮಗೆ ಖಂಡಿತ ನನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಅಲ್ಲಿ ನೀವು ಚೆಕ್ ಮಾಡ್ಬೋದು. ನಿಮಗೆ ಇಷ್ಟವಾಗುವಂಥ ನನ್ನ ಎಲ್ಲ ಚಾನಲ್ಗಳನ್ನು ನೋಡ್ಬೋದು. ನೋಡಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಓಕೆ, ಈಗ ನೋಡಿ ಕೋಡ್ಬಳೆಯನ್ನು ಹಾಕಿದ್ದೀನಿ. ಸೊ ಸ್ಟವ್ನ ನಾನು ಲೋ ಫ್ಲೇಮ್ ಮಾಡಿದ್ದೀನಿ, ಹೈ ಫ್ಲೇಮ್ ಅಂತೂ ಮಾಡೋದಿಲ್ಲ. ಹಾಗೆ ಇದನ್ನು ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ನಾವು ಫ್ರೈ ಮಾಡ್ಕೋಬೇಕು. ಹಾಗೆ ನನಗೆ ಒಂದು ಕಾಮೆಂಟ್ ಬಂದಿತ್ತು, ಏನು ಅಂತಂದರೆ ನಾವು ಈಗ ಡೀಪ್ ಫ್ರೈ ಮಾಡಿರೋಂಥ ಎಣ್ಣೆಯನ್ನು ಬಳಸಬೇಕಾ ಇಲ್ಲ ಚೆಲ್ಲಬೇಕಾ ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ನೀವು ಬಳಸೋದಾದರೆ ಅದನ್ನು ಒಂದು 2ರಿಂದ 3 ಅಥವಾ ಒಂದು 4 ಲಾಸ್ಟ್ 4 ದಿನದೊಳಗೆ ನೀವು ಇದನ್ನು ಉಪಯೋಗಿಸ್ಕೊಳ್ಳಿ. ಯಾಕೆಂದರೆ ಡೀಪ್ ಫ್ರೈ ಮಾಡಬೇಕಾದ್ರೆ ಎಣ್ಣೆಯನ್ನು ಜಾಸ್ತಿ ಹಾಕ್ಕೊಳ್ಬೇಡಿ. ಎಣ್ಣೆ ಇದೆ ಅಂತ ನಾವೇನು ಮಾಡ್ತೀವಿ ಅಂತಂದರೆ ಬಾಣಲೆ ಪೂರ್ತಿ ಎಣ್ಣೆ ಹಾಕ್ಕೊಳ್ಬಿಡ್ತೀವಿ. ಆ ಥರ ಮಾಡಬಾರ್ದು. ನಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು, ಈಗ ಈ ಕೋಡ್ಬಳೆ ಆದರೆ ಚಕ್ಲಿ ಆದರೆ ಎಣ್ಣೆ ನಮಗೆ ಕಮ್ಮಿನೇ ಹಿಡಿಯುತ್ತೆ. ಬೋಂಡ ಬಜ್ಜಿ ಮಾಡ್ತೀವಿ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಳುತ್ತೆ. ಆವಾಗ ಸ್ವಲ್ಪ ಆಳ ಇರೋವಂತಹ ಪಾತ್ರೆಯನ್ನು ತಗೋಬೇಕಾಗುತ್ತೆ. ಈ ರೀತಿಯಾಗಿ ನಾವು ಈಗ ಕೋಡ್ಬಳೆಯನ್ನು ತಯಾರಿಸಿದ್ದೀವಿ. ಸೊ ಆಗಿರೋಂತಹ ಕೋಡ್ಬಳೆಯನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಎರಡೂ ಸೈಡ್ ಕೂಡ ಚೆನ್ನಾಗಿ ಬೆಂದಿರಬೇಕು, ಕ್ರಿಸ್ಪಿಯಾಗಿ ಬರಬೇಕು. ಆವಾಗ ನಮಗೆ ಟೇಸ್ಟಿಯಾಗಿರೋಂಥ ಕೋಡ್ಬಳೆ ರೆಡಿ ಆಗುತ್ತೆ. ಕೇವಲ 5 ನಿಮಿಷದಲ್ಲಿ ಗರಿಗರಿಯಾದ ಕೋಡ್ಬಳೆಯನ್ನು ಹೀಗೆ ಮಾಡಿದ್ರೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ. ಫ್ರೆಂಡ್ಸ್, ಖಂಡಿತ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್.